ನಮ್ಮ ಸ್ನೇಹ ನಿಮ್ಮ ಭಾಳ ಜನರಿಗೆ ಗೊತ್ತಿಲ್ಲ. 1985ರಲ್ಲಿ ನಾವು ಪ್ರಪ್ರಥಮರಿಗೆ MLA ಆದಾಗ 85, 89 ಸುಮಾರು 20 ವರ್ಷ ಸತತವಾಗಿ ಸ್ನೇಹಿತರಾಗಿ ರಾಧಾಕೃಷ್ಣ, ನಾವು, ಜಿ ಪರಮೇಶ್ವರ್ ಅವರು ಕನಿಷ್ಕ ನಮ್ಮ ಗ್ಯಾಸ್ ಕಂಪನಿಯಲ್ಲಿ ಕಾಲ ಕಳೀತಾ ಇದ್ದೇವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಮ್ಮ ತಂದೆಯವರ ಸಂಬಂಧ ನಿಮ್ಗೆ ಗೊತ್ತಿದೆ. ಅವರ ಒಂದು ಸಹೋದರ ಮನೋಭಾವದಿಂದ ರಾಜಕೀಯ ನಮ್ಮ ಗುರುಗಳಾಗಿದ್ದರು. ಕಾರಣಾಂತರದಿಂದ ಒಂದು ಸನ್ನಿವೇಶಗಳಲ್ಲಿ ನಾವು ಬದಲಾವಣೆ ಆದರೂ ಕೂಡ ಇವತ್ತು ದೇರ್ ಹುವಾ ಲೇಕಿನ್ ದುರಸ್ತ್ ಹುವಾ ಅಂತ ಯಾವ ರೀತಿ ಹೇಳ್ತಾ ಇದ್ದಾರೆ. मुझे चाहे क्या लाख बुरा चाहे तो क्या होता है, मुझे लाख चाहे बुरा चाहे तो क्या होता है, वही होता है जो मंजूर खुदा होता है. ಇವತ್ತು ದೇವರ ಒಂದು ಮಹಿಮೆ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಐಸಿಸಿಯ ನೇತೃತ್ವದಲ್ಲಿ ಕರ್ನಾಟಕದ 28 ಲೋಕಸಭಾ ಚುನಾವಣೆಯಲ್ಲಿ ಈಗ ಹೋಗ್ತಕ್ಕಂಥ ವಾತಾವರಣ, ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಗಳು, ನನಗೆ ನರೇಂದ್ರ ಮೋದಿಯವರ ಬಗ್ಗೆ ಬಹಳ ಅಭಿಮಾನ ಇತ್ತು. ಮೊನ್ನೆ ಅವರ ಸ್ಟೇಟ್ಮೆಂಟ್ ನೋಡಿದಾಗ ಬಹಳ ನೋವಾಗಿದೆ. ಎಲ್ಲಿಯೂ ಕೂಡ ಒಬ್ಬ ಧರ್ಮದ ಬಗ್ಗೆ ಮಾತಾಡಿರಲಿಲ್ಲ ಅವರು. ಯಾವಾಗ ಯಾರು ಘುಸ್ಪೇಟದವರು ಅನ್ನೋಂಥ ಒಂದು ಸಮಾಜಕ್ಕೆ ಕೀಳು ಮಟ್ಟದ ಮಾತನಾಡಿದ್ದಾರೆ, ಇದು ನಿಜವಾಗಿ ಒಬ್ಬ ಪ್ರಧಾನಮಂತ್ರಿಗೆ ಶೋಭೆ ತರ್ತಕ್ಕಂಥ ವಿಷಯ ಅನ್ನೋಂಥ ಮಾತನ್ನು ಹೇಳಬೇಕಾಗ್ತದೆ. ಇವತ್ತು ವಿಶ್ವದಲ್ಲಿ ಅನೇಕರವರಿಗೆ ಗೌರವ ಕೊಡ್ತಾ ಇದ್ರು. ಈ ರಾಜಕೀಯ, ಈ ಚುನಾವಣೆಗಾಗಿ ಈ ಒಂದು ಕೀಳು ಮಟ್ಟದ ಭಾಷಣ ನನಗೆ ನಿಜವಾಗಿ ಭಾಳ ನೋವಾಗಿದೆ. ಹೀಗಾಗಿ ಬಂಧುಗಳೇ, ಸಮಯ ಇಲ್ಲ. ಸಾಕಷ್ಟು ನಮ್ಮ ಮುಖ್ಯಮಂತ್ರಿಗಳು ಮಾತಾಡೋರಿದ್ದಾರೆ, ಖರ್ಗೆಜಿಯವರು ಮಾತಾಡೋರಿದ್ದಾರೆ, ಮತ್ತು ಆಳಂದು ಬೀದರ್ಗೆ ಹೋಗ್ತಕ್ಕಂಥ ಕಾರ್ಯಕ್ರಮದಿಂದ ನಾನು ನಮ್ಮ ಮತದಾರರಲ್ಲಿ ವಿನಂತಿ ಮಾಡ್ತೇನೆ. MI ಪಾಟೀಲ್ ಕೊನೆ ಚುನಾವಣೆ ಅಂತ ಹೇಳ್ಯಾರ. ನಾ ಕೊನೆ ಚುನಾವಣೆ ಅನ್ನಲ್ಲ. ಯಾಕೆ ಇನ್ನೂ ನಾನು ದಷ್ಟಪುಷ್ಟವಾಗಿದ್ದೀನಿ. ಹಿಂದಿನ ಚುನಾವಣೆಯಲ್ಲಿ ಹೇಳಿದ್ದೆ, ಇದು ಕೊನೆ ಚುನಾವಣೆ, ಆಶೀರ್ವಾದ ಮಾಡಿ ಅಂತ ಹೇಳಿದ್ದೆ. ಆದರೆ ನಮ್ಮ ಕುಟುಂಬವನ್ನು ಭಾರತೀಯ ಜನತಾ ಪಾರ್ಟಿ ಏನು ಹೊಡಿತು, ಆ ಭಾರತೀಯ ಜನತಾ ಪಾರ್ಟಿಗೆ ಪಾಠ ಕಲಿಸೋ ಸಲುವಾಗಿ ರಾಜಕೀಯವಾಗಿ ಜೀವಂತ ಇರ್ತಾ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಹೀಗಾಗಿ ನೀವು ಈ ಒಂದು ನಾಯಕನಿಗೆ ನಿಮ್ಮ ಆಶೀರ್ವಾದದಿಂದ ಎಷ್ಟು ಎತ್ತರವಾಗಿ ಬೆಳೆದಿದ್ದೇನೆ, ಇದಕ್ಕೆ ನೀವು ಸ್ಫೂರ್ತಿ ತರಬೇಕು, ಗೌರವ ಕೊಡಬೇಕಂದ್ರೆ ನಾಳಿನ ಜೂನ್ 7ನೇ ತಾರೀಕು ಏನು ಹಿಂದೆ ತಾವು ಮತಗಳನ್ನು ಹಾಕೋದ್ರ ಮುಖಾಂತರ ನಮ್ಮ ಶಕ್ತಿ ತೋರಿಸಿದಿರಿ. ನನ್ನ ನಾಯಕತ್ವದಲ್ಲಿ ಇವತ್ತು ಹಸ್ತದ ಗುರುತಿಗೆ ಮತ ಹಾಕೋದ್ರ ಮುಖಾಂತರ 40,000ಕ್ಕಿಂತ ಹೆಚ್ಚಿನ ಮತಗಳನ್ನು ಈ ಅಫಜಲ್ಪುರ ತಾಲೂಕಿಂದ ರಾಧಾಕೃಷ್ಣಗೆ ಹಾಕಿಕೊಟ್ರೆ ನಿಜವಾಗಿ ಇದು ರಾಧಾಕೃಷ್ಣ ಅಲ್ಲ, MI ಪಾರ್ಟಿಗೂ ಮಾಲಿಕೈ ಗುತ್ತೇರಿ ಗೆಲ್ದಂಗೆ ಆಗ್ತಾನಂತ ಮಾತನ್ನು ಈ ಸಂದರ್ಭ ಹೇಳ್ತಾ ಇದ್ದಾರೆ. ನಮ್ಮ ರಾಧಾಕೃಷ್ಣ ಅವರು ನನಗಿಂತ 4 ವರ್ಷ ಸಣ್ಣವರು. ಅವರು 1960ರಲ್ಲಿ ಹುಟ್ಟಿದ್ದಾರೆ, ನಾನು 1956ರಲ್ಲಿ ಹುಟ್ಟಿದ್ದೇನೆ. ಆದರೂ ಒಂದು ಸಹೋದರ ಮನೋಭಾವದಿಂದ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಈ ಚುನಾವಣೆ ಪ್ರತಿಷ್ಠವಾಗಿ, ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ಪಕ್ಷದ ಕಚೇರಿ ಸೇರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ನಮಗೆ ಬೈದಿದ್ದಾರೆ, ನಮ್ಮ ಮೇಲೆ ಸಿಟ್ಟಿದ್ದಾರೆ, ಆದರೆ ರಾಧಾಕೃಷ್ಣ ಮೇಲೆ ಅವ್ರದ್ದು ಪ್ರೀತಿ ಇದೆ ಅನ್ನೋಂಥ ಬಹಳ ಹೃದಯದ ಮಾತನ್ನು ಹೇಳಿದ್ದಾರೆ. ಅದು ನಿಜವಾಗಿ ಇವತ್ತು ಈ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷ ಶ್ರೀಮಾನ್ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, DK ಶಿವಕುಮಾರ್ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಗೌರವ ಅಧ್ಯಕ್ಷತೆಯಲ್ಲಿ ಇವತ್ತು ನಾನು ಕಾಂಗ್ರೆಸ್ ಪಕ್ಷದಿಂದ ಸೇರಿ ನಂದ ಮೇಲೆ ಏನು ಇವತ್ತು ಉಮೇಶ್ ಜಾಧವ್ ಎಂಥ ಅಭ್ಯರ್ಥಿ ನಿಮ್ಗೆ ಗೊತ್ತಾ, ನಾನೇ ತಂದು ಮಾಡ್ದವ. ಅದು ಹೆಂಗಾಗ್ಯದ ಅಂದ್ರೆ ಗಾಡಿ ಅಂತ ತಂದು ಹೊಡ್ಕೊಂಡಂಗೆ ಆಗ್ಯದ. ನಾವು ಯಾವ ಕ್ಷೇತ್ರಕ್ಕೂ ಬರಲಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಕ್ಷೇತ್ರಕ್ಕೂ ಬರಲಿಲ್ಲ. ಪುಣ್ಯಾತ್ಮ ಸ್ಟಂಟ್ ಹಾಕೊಂಡು ಎಲೆಕ್ಷನ್ ಮಾಡಿದೆ. ನಾನು ಆರೋಗ್ಯವಾಗಿರ್ತಕ್ಕಂಥ ಈ ದೇವನ್ನು ಸ್ಟಂಟ್ ಹಾಕೊಂಡು ಎಲೆಕ್ಷನ್ ಮಾಡಿದೆ, ಆದರೂ ಬರಲಿಲ್ಲ. ಕೆಲಸಕ್ಕೆ ಬಾರದಂಥ ಆ ಉಮೇಶ್ ಜಾಧವ್ಗೆ ಸರಿಯಾದ ಪಾಠ ಕಲಿಸ್ತಕ್ಕಂಥ ಒಂದು ಸಮಯ ಬಂದಿದೆ. ಭಾಳ ಸರಳ, ಸಜ್ಜನಿಕೆಯ, ಸೌಮ್ಯ ವ್ಯಕ್ತಿ, ಎಲ್ಲರನ್ನೂ ಒಂದು ಸಮನಾಗಿ ತಿಳ್ಕೊಳ್ತಕ್ಕಂಥ ವಿಶಾಲ ಹೃದಯ ಇರ್ತಕ್ಕಂಥ ನಮ್ಮ ರಾಧಾಕೃಷ್ಣ ದೇವರಿಗೆ ತಾವು ಆಶೀರ್ವಾದ ಮಾಡಬೇಕು. ನಾಳೆ 7ನೇ ತಾರೀಕು ಕಮಲದ ಗುರುತಿಗೆ ಮತ ನೀಡುವುದರ ಮುಖಾಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸಿದ್ದರಾಮಯ್ಯನವರಿಗೆ ಏನಿವತ್ತು ಕ್ಷಮಿಸಬೇಕಾದ ಅಭ್ಯಾಸ ಆಗ್ತದೆ, ಹಸ್ತದ ಗುರುತಿಗೆ. ಯಾಕೆ ಪಾರ್ಟಿ ಅಂದು ಅದು ಬರ್ತದೆ, ಅದು ಆಗ್ತದೆ ಸಹಜವಾಗಿ. ಯಾವ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯನವರಿಗೆ ಈ ಒಂದು ಅಫಜಲ್ಪುರ ತಾಲೂಕು ಇದು ಕಾಂಗ್ರೆಸ್ ಪಕ್ಷದ ಭದ್ರಕೋಟಿದೆ. ಪೂಜ್ಯ ತಂದೆಯವರ ನಾಯಕತ್ವದಲ್ಲಿ ಯಾವ ರೀತಿ ನೀವು ಎಲ್ಲ ಮತಗಳು ಹಾಕೋತ ಬಂದಿದ್ದೀರಿ, ಇವತ್ತು ಮತ್ತೆ